ಖರೀದಿ ಮಾಡಲು ಹಣ ಬೇಕು ಅಂತ ಕೇಳಿದ್ದಕ್ಕೆ ಸ್ವಂತ ಅಕ್ಕನ ಗಂಡ ಅಂತ ನೋಡದೆ ಕೊಲೆ ಮಾಡಿರುವಂತಹ ಘಟನೆ ಆಂಧ್ರದಲ್ಲಿ ನಡೆದಿದೆ. ಹಣ ಕೊಡುತ್ತೇನೆ ಅಂತ ಹೇಳಿ ಆಂಧ್ರಕ್ಕೆ ಕರೆಸಿಕೊಂಡು ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಅಷ್ಟಕ್ಕೂ ಭಾವ ಮತ್ತು ಮೈದುನನ ನಡುವೆ ಇದ್ದಂತಹ ದ್ವೇಷವಾದ್ರೂ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬೆಂಗಳೂರಿನ ವ್ಯಕ್ತಿ ಆಂಧ್ರದಲ್ಲಿ ಸಾವು. ಸ್ವಂತ ಅಕ್ಕನ ಗಂಡನನ್ನೇ ಕೊಂದ ಪಾಪಿ. ಬೆಂಗಳೂರಿನಲ್ಲಿ ವಾಸವಿದ್ದ ವಿನಯ್ ಕುಮಾರ್ ಆಂಧ್ರದ ಹಿಂದೂಪುರದ ಮೇಳ್ಯದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ವಿನಯ್ ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ವಾಸವಾಗಿದ್ದು ಮೇಘನಾ ಎಂಬುವಳ ಜೊತೆ ಮದುವೆಯಾಗಿದ್ದ. ಮದುವೆಯಾಗಿ 1 ವರ್ಷ ಬಳಿಕ ಪತ್ನಿ ಮೇಘನಾ ನನಗೆ ಕಾರು ಬೇಕು ಎಂದು ವಿನಯ್ ಬಳಿ ಹಠ ಮಾಡಿದ್ದಳಂತೆ. ಇದೇ ವಿಚಾರವಾಗಿ ಮನೆಯಲ್ಲಿ ದಿನವೂ ಜಗಳ ಆಗ್ತಾ ಇತ್ತು. ವಿನಯ್ ನನಗೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ದಿನಗಳ ನಂತರ ಕಾರು ಕೊಡಿಸ್ತೀನಿ ಎಂದು ಹೇಳಿದ್ದ. ಕಾರು ಖರೀದಿಗೆ ನನ್ನ ಅಣ್ಣ ದುಡ್ಡು ಕೊಡುತ್ತಾನೆ, ತೆಗೆದುಕೊಂಡು ಬಾ ಎಂದು ಮೇಘನಾ ಹೇಳಿದ್ಳು. ಕಾರು ವಿಚಾರವಾಗಿ ವಿನಯ್ ಹಾಗೂ ಮೇಘನಾ ನಡುವೆ ಜಗಳ ಆಗುತ್ತಲೇ ಇತ್ತು. ಇದೇ ವಿಚಾರವಾಗಿ ಮೇಘನಾ ತನ್ನ ಅಣ್ಣನಾದ ರವಿ ಹತ್ತಿರ ಅಳಲು ತೋಡಿಕೊಂಡಿದ್ಲು. ನಂತರ ಅದೇನಾಯಿತು ಅಂತ ಗೊತ್ತಿಲ್ಲ. ಗಂಡನನ್ನ ಹಣ ತೆಗೆದುಕೊಂಡು ಬರುವಂತೆ ಶನಿವಾರ ರಾತ್ರಿ ಆಂಧ್ರಕ್ಕೆ ಕಳಿಸಿದ್ದಳು. ಈ ವೇಳೆ ಹಣಕಾಸಿನ ವಿಚಾರವಾಗಿ ಬಾಮೈದ ರಾಜು ಹಾಗೂ ಭಾವ ವಿನಯ್ ನಡುವೆ ಜಗಳವಾಗಿದ್ದು, ಜಗಳದಲ್ಲಿ ವಿನಯ್ ಸಾವನ್ನಪ್ಪಿದ್ದಾನೆ. ವಿನಯ್ ಸಾವಿನ ಅಸಲಿ ಸತ್ಯವಾದರೂ ಏನು? ಹಣ ಕೊಡ್ತೀನಿ ಅಂತ ಕರೆಸಿಕೊಂಡು ಮರ್ಡರ್. ಹಣ ಕೊಡ್ತೀನಿ ಎಂದು ಆಂಧ್ರಪ್ರದೇಶಕ್ಕೆ ಕಳಿಸಿಕೊಂಡಿದ್ದ ಮೇಘನಾ ಅಣ್ಣ ರಾಜು ವಿನಯ್ ಮೇಲೆ ಇದ್ದ ಹಳೆಯ ದ್ವೇಷವೋ ಅಥವಾ ಕಾರು ಕೊಡಿಸಿಲ್ಲ ಎಂಬ ಹಠಕ್ಕೋ ಗೊತ್ತಿಲ್ಲ, ರಾಜು ಮತ್ತು ಅವನ ಗ್ಯಾಂಗ್ ಕ್ರಿಕೆಟ್ ಬ್ಯಾಟಿನಿಂದ ಹೊಡೆದು ಸಾಯಿಸಿದ್ದಾರೆಂಬ ಆರೋಪ ಕೇಳಿಬಂದಿದ್ದು, ವಿನಯ್ ಕುಮಾರ್ ಶವ ಆಂಧ್ರದ ಮೇಳ್ಯ ಕಾಲುವೆ ಬಳಿ ಪತ್ತೆಯಾಗಿದೆ. ವಿನಯ್ ಎಂಬಾತನ ಕೊಲೆ ನಿಗೂಢವಾಗಿದ್ದು, ರಾಜು ಹಣ ಕೊಡುವ ನೆಪದಲ್ಲಿ ಕೃತ್ಯ ಎಸಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಕಷ್ಟಪಟ್ಟು ದುಡಿಮೆ ಮಾಡುತ್ತಿದ್ದಂತಹ ವಿನಯ್ನನ್ನ ಹಣ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಆಂಧ್ರಕ್ಕೆ ಕರೆದುಕೊಂಡು ಹೋಗಿದ್ದಂತಹ ವಿನಯ್ ಶವವಾಗಿ ಪತ್ತೆಯಾಗಿದ್ದಾನೆ. ಸದ್ಯ ರಾಜು ಮೇಲೆ ಕೊಲೆ ಪ್ರಕರಣ ದಾಖಲೆಯಾಗಿದ್ದು, ಘಟನೆಗೆ ಯಾರು ಕಾರಣ ಅನ್ಬೋದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ.